ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟೆಲ್ಲ ಡೆಕೋರೇಟ್ ಮಾಡ್ಕೊಂಡು ಇಲ್ಲೇ ಸುಸ್ತಾದ್ರೆ ಹೇಗ್ ರಾಧಿಕಾ? ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಸುಸ್ತಾಗಲ್ಲ. ಇಂಥವೆಲ್ಲ ಲೈಫ್ ಟೈಮ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆಗಿ ಉಳ್ಕೊಳ್ಳುತ್ತೆ. ಈ ರಾತ್ರಿ ನಿಜವಾಗ್ಲೂ ನಿನ್ ಲೈಫ್ ಟೈಮ್ ಮೆಮೊರಿನೇ ಆಗುತ್ತೆ ರಾಧಿಕಾ. ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಸುಂದರವಾಗಿರೋ ನೆನಪಲ್ಲ, ಜೀವನ್ ಪೂರ್ತಿ ಕಣ್ಣೀರಿಡೋ ಅಂತ ಕಹಿ ನೆನಪು. ಇಷ್ಟು ದಿನ ಇದ್ದಿದ್ದ ಅಂತರ ಇವತ್ತಿಂದ ದೂರ ಆಗ್ತಿದ್ದೀರಿ. ಇನ್ಮೇಲೆ ನಮ್ಮ ಮಧ್ಯ ಯಾವ ಅಂತರಾನೂ ಇರಲ್ಲ, ಯಾವಾಗಲೂ ಜೊತೆಯಾಗಿರೋಣ. ಮೊದಲನೇ ರಾತ್ರಿ ಅಂತ ಒಳಗೆ ಕುಣಿದಾಡ್ತಾ ಇದ್ಯಾ? ಆದ್ರೆ ಈ ಖುಷಿ ಜಾಸ್ತಿ ಹೊತ್ತು ಇರಲ್ಲ ರಾಧಿಕಾ. ಕೈಲಾಶ್ ನೀನು ಪ್ರೀತಿಯಿಂದ ಒಂದಾಗ್ತೀರಾ ಅಂತ ಕನ್ಸ್ ಕಾಣ್ತಾ ಇದೆಯೇನೋ? ನೀನ್ ಅನ್ಕೊಂಡಿರೋದೇ ಒಂದು, ಇಲ್ಲಿ ನಡೆಯೋದೇ ಒಂದು. ಈ ರಾತ್ರಿ ಬಾಡೋಗೋದು ಈ ಹೂಗಳಲ್ಲ, ನಿಮ್ ಬದುಕು. ಬೆಳಿಗ್ಗೆ ಅಷ್ಟರಲ್ಲಿ ಈ ಹೂವಿಗಾಗಿರೋ ಸ್ಥಿತಿನೇ ನಿಮ್ಮಿಬ್ರ ಜೀವನಕ್ಕೂ ಆಗಿರುತ್ತೆ. ಇವಾಗ ನೀನು ಸಂಸಾರ ಮಾಡಕ್ ಹೊರಟಿರೋದು ಕೈಲಾಶ್ ಜೊತೆ ಅಲ್ಲ, ಕಣ್ಣೀರಿನ ಜೊತೆ. ನಾನ್ ಬಿಟ್ಟಿರೋ ಹುಳ ಈಗ ಕೈಲಾಶ್ ಮನ್ಸಲ್ಲಿ ಓಡಾಡ್ತಾ ಇರುತ್ತೆ. ಅವನ್ ಕೋಪದಲ್ಲಿ ನಿಮ್ ಭವಿಷ್ಯ ನಾಶ ಆಗೋದು ಖಂಡಿತವಾಗ್ಲೂ ನಿಜ. ರಾಧಿಕಾ, ಈ ರೂಮ್ ಡೆಕೋರೇಷನ್ ಆಗೋಯ್ತಲ್ಲ ನೋಡು, ನೀನೇ ರೆಡಿ ಆಗಿಲ್ಲ. ಟೈಮ್ ಇಲ್ಲ, ನಡಿ ರೆಡಿ ಆಗುವಂತೆ. ಕೈಲಾಶ್ ಆಗ್ಲೇ ರೆಡಿ ಆಗಾಯ್ತು, ನಡಿ ನಡಿ ಬಾ. ರಿಪೋರ್ಟಲ್ಲಿ ಏನು ಬರುತ್ತೋ ಏನೋ, ಖಂಡಿತವಾಗ್ಲೂ ನಂಗೆ ಪ್ರಾಬ್ಲಮ್ ಇದೆ ಅಂತಲೇ ಬರಬೇಕು. ನನ್ನ ರಾಧಿಕಾ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು. ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು? ಪ್ರತಿ ಸಲ ನಾನು ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರಿಗೆ ತೊಂದರೆ ಕೊಡ್ತಿದ್ದೀನಿ. ಇದು ಹೀಗೆ ಕಂಟಿನ್ಯೂ ಆಗೋದು ನಂಗೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು. ಯಾರೋ ಫೋನ್ ಮಾಡಿ ಭಯ ಪಡಿಸ್ತಿದ್ರೆ ನಾನು ನನ್ನ ಗಂಡನ ಹತ್ರ ಹಾಗೆ ನಡ್ಕೊಳ್ಳೋದು ಒಂಚೂರು ಸರಿ ಇಲ್ಲ. ಆದಷ್ಟು ಬೇಗ ಈ ಸಮಸ್ಯೆನ ಸರಿ ಮಾಡಬೇಕು.
ಆದ್ರೆ ಹೇಗೆ? ಹಲೋ, ಏನೇ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಜ್ಜಮ್ಮ, ಬೇಗ ಇಲ್ಲಿಗೆ ಬಾ. ಅಯ್ಯ, ನಿನ್ ಮುಖಕ್ಕೆಷ್ಟು ಈಗಿಂದೀಗ್ಲೇ ಅಲ್ಲಿಗೆ ಬರೋದಿಕ್ಕೆ ನನ್ನ ಹತ್ರ ಸೂಪರ್ ಪವರ್ ಇದೆ ಅಂತ ಅನ್ಕೊಂಡಿದ್ಯೇನೆ? ಅಜ್ಜಮ್ಮ, ನೀನ್ ಬರ್ತೀಯಾ ಇಲ್ವಾ? ನಾನು ಮೊದ್ಲೇ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ಆ ಮತ್ತೆ ಏನಾಯ್ತೆ? ನಂಗೆ ಫೋನ್ ಕಾಲ್ಸ್ ಬರ್ತಿದೆ ಅಂತ ನಿಂಗೆ ಹೇಳಿದ್ನಲ್ವಾ, ಅವರಿಂದಾಗಿ ನಾನ್ ಡಿಸ್ಟರ್ಬ್ ಆಗೋದಲ್ದೆ ನಮ್ಮ ಪತಿರಾಯರನ್ನು ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಜ್ಜಮ್ಮ. ಅವ್ರ ಬಗ್ಗೆ ನಾನು ತಿಳ್ಕೋಬೇಕು, ಆದ್ರೆ ನಾನು ಈ ವಿಷಯನ ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಂಗೆ ನೀನು ಹೆಲ್ಪ್ ಬೇಕಜ್ಜಮ್ಮ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ? ಪ್ಲೀಸ್ ಅಜ್ಜಮ್ಮ, ಹಾಗೆ ಹೇಳ್ಬೇಡ. ಏನೋ ಒಂದ್ ಸಲಹೆ ಕೊಡು. ನಾವಿಬ್ರು ಸೇರಿ ಮಾತಾಡ್ಕೊಂಡ್ರೆ ಏನೋ ಒಂದ್ ಹೊಳಿಯುತ್ತೆ ಅಲ್ವಾ? ಅವ್ರ ಹತ್ರ ಈ ಟಾಪಿಕ್ ಮಾತಾಡ್ದಾಗೆಲ್ಲ ಅವ್ರು ತುಂಬಾ ಬೇಜಾರಾಗ್ತಾರೆ. ಅವ್ರನ್ನ ಹೀಗೆ ಹರ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ ಕೇಳ್ತಿದ್ದೀನಿ ಅಜ್ಜಮ್ಮ. ನಾನು ಈಗಲೇ ನಿನ್ ಕ್ಯಾಬ್ ಬುಕ್ ಮಾಡ್ತೀನಿ, ಬೇಕಾದ್ರೆ ನೀನ್ ಬಂದ್ಬಿಡು. ಹಲೋ ಪ್ರಿಯಾ, ನಮ್ಮ ಹತ್ರನೂ ಫೋನ್ ಇದೆ ಕಣೆ, ಅದರಲ್ಲೂ ಆ್ಯಪ್ ಇದೆ. ಕ್ಯಾಬ್ ಬುಕ್ ಮಾಡೋದು ನಂಗೂ ಗೊತ್ತು. ನಾನೇನು ಔಟ್ಡೇಟೆಡ್ ಅಜ್ಜಿ ಅಲ್ಲ, ಅಪ್ಡೇಟೆಡ್ ಅಜ್ಜಿ. ನಾನು ಯಾರಿಗೇನು ಕಮ್ಮಿ ಅಲ್ಲ, ತಿಳ್ಕೊ. ನೀನ್ ಅಪ್ಡೇಟೆಡ್ ಅಂತ ಗೊತ್ತಿರೋದಕ್ಕೆ ಏನಾದ್ರೂ ಐಡಿಯಾ ಕೊಡ್ತೀಯಾ ಅಂತ ಕರಿತಿದ್ದೀನಿ. ನಿನ್ನ ಹೊಗಳೋ ಪ್ರೋಗ್ರಾಮ್ ಎಲ್ಲ ನಾನು ಆಮೇಲೆ ಇಟ್ಕೋತೀನಿ ಅಜ್ಜಮ್ಮ. ಆದ್ರೆ ನೀನ್ ಮಾತ್ರ ಹೇಗೋ ಇಲ್ಲಿಗೆ ಬೇಗ ಬಾ ಅಜ್ಜಮ್ಮ. ಹಾ, ಸರಿ ಸರಿ, ಬರ್ತೀನಿ. ಇವಳೊಬ್ಳು, ಇವಳಿಗೇನಾದ್ರೂ ಡೌಟ್ ಬಂದ್ರೆ, ಟೆನ್ಷನ್ ಆದ್ರೆ ಬೇಕಾಗಿರೋರ್ನ ಹಿಂಡಿ ಹಿಪ್ಪೆ ಕಾಯಿ ಮಾಡ್ಬಿಡ್ತಾಳೆ. ಎಷ್ಟು ಮಾತಾಡಿದ್ರೆ ಏನ್ ಬಂತು? ಅಲ್ಲಿಗೆ ಹೋಗೋದಂತೂ ತಪ್ಪಲ್ವಲ್ಲ. ಹಾ, ಏನ್ ಮಾಡೋದಜ್ಜಮ್ಮ? ನಮ್ಮ ಪತಿರಾಯರ್ ಫೋನ್ ಚೆಕ್ ಮಾಡೋಣ. ಬೇಡ ಬಿಡು, ತಪ್ಪು, ಹಾಗೆ ಮಾಡೋದು ಸರಿಯಲ್ಲ. ಏನ್ ಮಾಡೋಣ? ಅಜ್ಜಮ್ಮ, ಹೋಗ್ಲಿ ಪೊಲೀಸಿಗೆ ಫೋನ್ ಮಾಡಿ ಈ ಅನ್ನೋ ನಂಬರ್ ಯಾರ್ದು ಅಂತ ತಿಳ್ಕೊಳಕ್ ಟ್ರೈ ಮಾಡಿದ್ರೆ? ಏ ಹುಚ್ಚ ಹುಡುಗಿ, ಪೊಲೀಸ್ವರೆಗೂ ಹೋದ್ರೆ ಎಷ್ಟು ತೊಂದರೆ ಆಗತ್ತೆ ಗೊತ್ತಾ? ಇದು ನಿನ್ ಸಂಸಾರದ ವಿಷಯ ಕಣೆ. ಇದನ್ನ ಗುಟ್ಟಾಗಿ ಮಾಡ್ಬೇಕು ಕಣೆ. ಈ ಗುಟ್ಟನ್ನ ಯಾರಾದ್ರೂ ರಟ್ ಮಾಡ್ತಾರಾ? ನೀನೋ ನಿನ್ ತಲೆನೋ. ಅದು ಕರೆಕ್ಟ್ ಅಜ್ಜಮ್ಮ. ಹೋಗ್ಲಿ, ದುಡ್ಡು ಕೊಟ್ಟು ಯಾರಾದ್ರೂ ಡಿಟೆಕ್ಟಿವ್ನ ಇಟ್ಕೊಂಡ್ರೆ ಹೇಗಿರುತ್ತೆ? ನಿನ್ ಮುಖ ತರ ಇರತ್ತೆ. ಅಮರು ಗೊತ್ತಾಯ್ತು ಅಂದ್ರೆ ಅವನು ಡೈವರ್ಸ್ ಕೊಡೋದಿಕ್ಕೆ ಲಾಯರ್ನ ಇಟ್ಕೋತಾನೆ. ಅಜ್ಜಮ್ಮ, ಏಯ್, ಅಲ್ಲ, ನಿನ್ ಪ್ರಾಬ್ಲಮ್ ಏನೇ? ಇಲ್ಲಿವರೆಗೂ ನೀನೆ ಏನೋ ಒಂದು ಐಡಿಯಾ ಹೇಳಿ ನನ್ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ. ಸ್ವಲ್ಪ ಹೊತ್ತು ಸುಮ್ಮನಿರಕ್ಕಾಗಲ್ವಾ? ನೀನ್ ನನ್ನನ್ನು ಇಲ್ಲಿ ಕರೆದಿರೋದು ಸಲಹೆ ಕೊಡೋದಿಕ್ ತಾನೆ. ಮತ್ತೆ ನಂಗೆ ಯೋಚನೆ ಮಾಡೋದಿಕ್ ಬಿಡದೆ ನೀನೇನೋ ಹೇಳ್ತಾ ಹೋದ್ರೆ ಅವಾಗ ನನ್ ತಲೆ ಹೇಗೆ ಕೆಲಸ ಮಾಡತ್ತೆ? ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ನಾನು ಏನೋ ಒಂದು ಐಡಿಯಾ ಕೊಡ್ತೀನಿ. ನೀನು ಗಾಬರಿ ಆಗಿ ನಂಗೂ ಗಾಬರಿ ಮಾಡಬೇಡ, ಸರಿನಾ? ಹೌದೇ, ಒಂದ್ ಕೆಲ್ಸ ಮಾಡಿದ್ರೆ? ಅಜ್ಜಮ್ಮ, ಆ ಕೆಲ್ಸ ಸೈಡಲ್ಲಿಡು. ಮೊದ್ಲು ನಂಗೊಂದು ಐಡಿಯಾ ಬಂದಿದೆ, ಹೇಳ್ತೀನಿ ಕೇಳು. ನೀನೇ ಎಲ್ಲ ಯೋಚನೆ ಮಾಡೋ ಹಾಗಿದ್ರೆ ನನ್ನನ್ ಯಾಕೆ ಕರೆದಿದ್ಯಾ? ಆ ಸರಿ ಬಿಡು,
ಕೇಳದೆ ಬೇರೆ ದಾರಿ ಇದೆಯಾ ಹೇಳು. ನಾನು ಫಸ್ಟ್ ಟೈಮ್ ನಮ್ಮ ಪತಿರಾಯರ್ನ ನಮ್ಮ ಮಾವನ ಮಗಳ ಮದ್ವೆಲಿ ನೋಡಿದ್ದು. ಅದಕ್ಕೆ ನಂಗೆ ಡೌಟ್ ಬಂದು ಅವ್ರ ಹತ್ರ ಹೋಗಿ ನೀವ್ ಯಾರ್ ಕಡೆಯಿಂದ ಬಂದಿದ್ದೀರಾ ಅಂತ ಕೇಳಿದ್ರೆ ಅವರು ಹುಡುಗಿ ಕಡೆಯಿಂದ ಅಂತ ಹೇಳಿದ್ರು. ಹೌದಾ, ನಾವು ಹುಡುಗಿ ಕಡೆಯವ್ರೆ, ಆದ್ರೆ ನೀವ್ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ದೆ. ನೀವ್ ನಮ್ ಸಂಬಂಧಿಕರಲ್ವಲ್ಲ ಅಂತ ಹೇಳಿದ್ರೆ ಅವಾಗ ಹುಡ್ಗನ್ ಕಡೆಯವರು ಅಂತ ಹೇಳಿದ್ರು. ಹಾ, ಅವ್ರ ಆತರ ತಡ್ವರ್ಸಿದ್ ನೋಡಿ ಅಲ್ಲಿಗೆ ಅವ್ರು ಬೇರೆ ಯಾವ್ದೋ ಉದ್ದೇಶದಿಂದ ಬಂದಿದ್ದಾರೆ ಅಂತ ಅವಾಗ ಅರ್ಥ ಮಾಡ್ಕೊಂಡು ಸರಿಯಾಗಿ ಕೇಳ್ದೆ. ಅವಾಗ ಅವ್ರು ನಂಗೆ ನಿಜ ಹೇಳಿದ್ರು ಅಜ್ಜಮ್ಮ. ನಿಜಾನಾ? ಏನೇ ಅದು? ಏನಂದ್ರೆ ನಮ್ಮವ್ರು ಪ್ರೀತಿಸಿರೋ ಹುಡುಗಿ ಮದ್ವೆಗ್ ಬಂದಿರೋ 10 ಜನರ ಮಧ್ಯೆನೇ ಇದ್ದಾಳೆ ಅಂತ. ಹಾ, ಅವಳಿಗೋಸ್ಕರನೇ ಬಂದಿದ್ದೀನಿ ಅಂತಾನೂ ಹೇಳಿದ್ರು. ಅವನದ್ ಯಾವಾಗ್ಲೂ ಹೇಳಿದ್ದು ನಿನ್ಗೆ ಇವಾಗ ಯಾಕೆ ನೆನ್ಪಾಯ್ತು? ಅದಲ್ಲ ಅಜ್ಜಮ್ಮ, ಆ 10 ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಆ ಲವರ್ ಯಾರು ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ಹೋಗಿ ಆ ಹುಡುಗಿನ ಭೇಟಿ ಮಾಡಿ ಅವಳು ಇನ್ನೂ ನಮ್ ಯಜಮಾನ್ರ ಲೈಫಲ್ಲಿ ಇದ್ದಾಳಾ ಇಲ್ವಾ ಅಂತ ತಿಳ್ಕೊಂಡ್ರೆ ನಂಗ್ ಫೋನ್ ಮಾಡಿ ತೊಂದ್ರೆ ಕೊಡ್ತಿರೋರು ಹೇಳ್ತಿರೋದು ಸುಳ್ಳೋ ನಿಜನೋ ಗೊತ್ತಾಗುತ್ತೆ. ನಮ್ ಹಿಂದೆ ಮಾತಾಡೋರ್ ಮಾತ್ ಕೇಳಿ ಟೆನ್ಷನ್ ಮಾಡ್ಕೊಳ್ಳೋ ಬದ್ಲು ಆ ಹುಡ್ಗಿ ಹತ್ರ ಹೋಗಿ ತಿಳ್ಕೊಂಡ್ರೆ ಆಗೋಯ್ತಲ್ಲ ಅಜ್ಜಮ್ಮ. ಒಂದ್ ವೇಳೆ ಆ ಹುಡ್ಗಿ ನಮ್ ಪತಿರಾಯರ ಜೀವನದಲ್ಲಿ ಇಲ್ಲ ಅಂತ ಆದ್ರೆ ನನ್ನ ಬ್ಲಾಕ್ ಮೇಲ್ ಮಾಡ್ತಿರೋಳಿಗೆ ಫೋನ್ ಮಾಡಿ ಲೆಫ್ಟ್ ಅಂಡ್ ರೈಟ್ ಕೊಡ್ಬೋದು. ಇಲ್ಲ ನಿಜವಾಗ್ಲೂ ನಮ್ ಪತಿರಾಯರ್ ಲೈಫಲ್ಲಿ ಆ ಹುಡ್ಗಿ ಇನ್ನೂ ಇದ್ದಾಳೆ ಅಂದ್ರೆ ಅವಳಿಗೆ ಲೆಫ್ಟ್ ಅಂಡ್ ರೈಟ್ ಕೊಟ್ಟು ನಮ್ ಪತಿರಾಯರ್ ತೊಂಟೆಗೆ ಇನ್ನೊಂದ್ಸಲ ಬಂದ್ರೆ ಕಾಲ್ ಮುರಿದ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಬರ್ಬೋದು. ಏನಂತೆ ಅಜ್ಜಮ್ಮ, ಈ ಐಡಿಯಾ ಚೆನ್ನಾಗಿದೆಯಲ್ಲ? ಐಡಿಯಾ ಏನೋ ಚೆನ್ನಾಗೇ ಇದೆಯೇ, ಆದ್ರೆ ಆ 10 ಜನರಲ್ಲಿ ಅವಳೇ ಆ ಹುಡುಗಿ ಅಂತ ನೀನ್ ಹೇಗ್ ಕಂಡಿಡಿತೀಯಾ? ಅದೆಲ್ಲ ನಂಗ್ ಬಿಡೋ ಅಜ್ಜಮ್ಮ, ಅದೆಲ್ಲ ದೊಡ್ಡ ಕೆಲ್ಸ ಅಲ್ಲ. ಅವತ್ತಲ್ಲಿ ಮದ್ವೆಗ್ ಬಂದಿರೋರ್ ಎಲ್ರ ಹೆಸರುಗಳು ಅಡ್ರೆಸ್ಗಳು ಎಲ್ಲ ನಾನೇ ತಾನೇ ಬರ್ದಿರೋದು. ಅದನ್ ಕಂಡು ಹಿಡಿಯೋದು ಈಸಿನೇ ಬಿಡು. ಇಂಥ ವಿಷಯದಲ್ಲೆಲ್ಲ ಮುಂದೆ ಇರ್ತೀಯ ನೀನು. ಸರಿ, ಏನೋ ಒಂದ್ ಮಾಡು. ಆದ್ರೆ ನಿನ್ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ನಿಂಗಿರೋದು ಇದು ಒಂದೇ ದಾರಿ. ಆದ್ರಿಂದ ನೀನ್ ಹುಷಾರಾಗಿ ಡೀಲ್ ಮಾಡು. ಹಾ, ಈ ವಿಷಯ ಏನಾದ್ರೂ ಅಮರ್ಗ್ ಗೊತ್ತಾದ್ರೆ ನಿನಗ್ ಸರಿಯಾಗಿ ಓದಿತಾನ್ ನೋಡು. ಆದ್ರೆ ಇದು ನಿನ್ ಸಂಸಾರದ ವಿಷಯ ಆದ್ರಿಂದ ನೀನ್ ಇಷ್ಟು ರಿಸ್ಕ್ ತಗೊಳ್ಳೇಬೇಕು. ಆದ್ರೆ ಏನೇ ಮಾಡಿದ್ರು ಸ್ವಲ್ಪ ರಹಸ್ಯವಾಗಿ ಮಾಡು. ಸರಿ ಅಜ್ಜಮ್ಮ, ಅವ್ರಿಗೇನು ಗೊತ್ತಾಗ್ದಂಗ್ ಮಾಡ್ತೀನಿ. ಅವ್ರಿಗೆ ಯಾವ ಡೌಟು ಬರ್ದೇ ಇರೋ ತರ ನನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀನಿ. ಈ ಪ್ರಿಯಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಮ್ ಪತಿರಾರನು ನನ್ನ ಬೇರೆ ಮಾಡಕ್ ನೋಡ್ತಾರಲ್ವಾ, ಅವ್ರಿಗೆ ಉಲ್ಟಾ ಹೋಗಿ ನಾನೇ ಎಲ್ಲ ಎನ್ಕ್ವೈರಿ ಮಾಡಿ ಅವ್ರಿಗೊಂದು ಪಾಠ ಕಲಿಸ್ತೀನಿ. ನೋಡು ಪ್ರಿಯಾ, ಈ ವಿಷಯದಲ್ಲಿ ನಿಂಗೇನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು, ನಾನ್ ನಿಂಗೆ ಸಹಾಯ ಮಾಡ್ತೀನಿ. ಅವಶ್ಯಕತೆ ಬಂದ್ರೆ ಖಂಡಿತ ನಿನ್ ಸಹಾಯ ತಗೋತೀನಿ ಅಜ್ಜಮ್ಮ. ಹಾ, ಮದುವೆಯಾಗಿ ಇಷ್ಟು ದಿನಕ್ಕೆ ಫಸ್ಟ್ ನೈಟ್ ನಡೀತಿದೆ. ತುಂಬಾ ಎಕ್ಸೈಟೆಡ್ ಆಗಿದ್ಯಾ ಅನ್ಸುತ್ತೆ. ಹೋಗು ದರ್ಶಿನಿ. ಹೋಗ್ಬೇಕಿರೋದು ನಾನಲ್ಲ, ನೀನು ಸೋಬನ ಮಾಡ್ಕೊಳಕ್ಕೆ. ಏನಮ್ಮ ದರ್ಶಿನಿ, ರಾಧಿಕಾನ ರೆಡಿ ಮಾಡಿದ್ದೆಲ್ಲ ಮುಗಿತಾ? ಇಲ್ಲಿ ನೋಡಿ, ಆಗೋಯ್ತು. ನೋಡಿ ಹೇಗ್ ರೆಡಿ ಮಾಡಿದೀನಿ. ಒಳ್ಳೆ ಗೊಂಬೆ ತರ ಇದೆಯಾ? ದರ್ಶಿನಿ, ನಿನ್ ಗಂಡ ಎಲ್ಲಿ ಕಾಣಿಸ್ತಾ ಇಲ್ಲ?
ಅವರ ಬಿಸ್ನೆಸ್ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದಾರ್ ಗ್ರಾನಿ. ಹೌದಾ? ಅವ್ರ ಜೊತೆ ನೀನು ಹೋಗ್ಬೋದಿತ್ತಲ್ಲ, ಹನಿಮೂನ್ ಟ್ರಿಪ್ ಆಗ್ತಾ ಇತ್ತು. ಅಷ್ಟೆಲ್ಲ ಇಲ್ಲ ಬಿಡಿ ಗ್ರಾನಿ. ನಮ್ ಮನೆಯವರು ಕೆಲ್ಸ ಅಂತಂದ್ರೆ ಅದನ್ ಬಿಟ್ಟು ಇನ್ನೇನು ಯೋಚನೆ ಮಾಡಕ್ಕೆ ಹೋಗಲ್ಲ. ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅನ್ನೋ ಜ್ಞಾನನೇ ಇರಲ್ಲ. ಅವ್ರ ಜೊತೆ ಹೋಗೋದಕ್ಕಿಂತ ಇಲ್ಲಿದ್ರೆ ಕನಿಷ್ಠ ರಾಧಿಕಾಗೆ ಕೆಲ್ಸದಲ್ಲಿ ಸಹಾಯ ಮಾಡ್ದಂಗಾಗತ್ತೆ ಅಂತ ಹೋಗ್ಲಿಲ್ಲ. ಒಳ್ಳೆ ಕೆಲ್ಸ ಮಾಡ್ದ್ಯಮ್ಮ. ಹಾಗೆ ನನ್ಗಿನ್ನೊಂದ್ ಸಹಾಯ ಮಾಡ್ತೀಯಾ? ಏನ್ ಗ್ರಾನಿ? ಆಗ್ಲೇ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೆ, ಸ್ಟವ್ ಆಫ್ ಮಾಡದ್ನೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೋಗಿ ನೋಡ್ತೀಯಾ? ಸರಿ ಗ್ರಾನಿ. ಆಮೇಲೆ ಹಾಲ್ ಕುದಿಯೋವರೆಗೂ ಅಲ್ಲೇ ಇದ್ದು ಅದಕ್ಕೆ ಬಾದಾಮಿ ಪೌಡರ್ ಹಾಕಿ ಗ್ಲಾಸಿಗೆ ಹಾಕೊಂಡ್ ಬರ್ತೀಯಾ? ಸರಿ ಗ್ರಾನಿ. ಏನಿಲ್ಲಮ್ಮ, ನಿನ್ ಹತ್ರ ಮಾತಾಡ್ಬೇಕು ಅನ್ನಿಸ್ತು. ಅವಳಿಲ್ಲೇ ಇದ್ರೆ ನೀನ್ ಇಷ್ಟು ದಿನ ಅವನ್ನ ದೂರ ಇಟ್ಟಿದ್ಯಾ ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ಬಿಡತ್ತೆ. ಅದೆಲ್ಲ ಇವಾಗ ಯಾಕೆ ಅಂತ ಏನೋ ಕೆಲ್ಸ ಹೇಳಿ ಕಳಿಸ್ಬಿಟ್ಟೆ. ರಾಧಿಕಾ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದ್ರು ಇಷ್ಟು ದಿನ ನೀವಿಬ್ರು ದೂರ ಇದ್ದಿದ್ದನ್ನ ನೋಡಿ ನಿಮ್ಮ ಜೀವನ ಏನಾಗುತ್ತೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಆದ್ರೆ ಇವಾಗ ನೀವಿಬ್ರು ಪರಿಪೂರ್ಣವಾಗಿರೋ ಗಂಡ ಹೆಂಡತಿ ಆಗ್ತಿದ್ದೀರಾ. ನನ್ನ ಮಗ ತುಂಬಾ ಸಂತೋಷವಾಗಿದ್ದಾನೆ ರಾಧಿಕಾ. ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಸಂಸಾರ ಉಳ್ಕೊಳ್ಳುತ್ತೆ ಅಂತ ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಿದೆ. ಕೈಲಾಶ್ಗೆ ನೀನಂದ್ರೆ ಪ್ರಾಣನಮ್ಮ. ಅವನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರೋ ಹಾಗೆ ನೀನೇ ನೋಡ್ಕೋಬೇಕು. ಖಂಡಿತ ತೊಟ್ಟತ್ತೆ. ನಮ್ಮ ಮಧ್ಯೆ ಇನ್ಯಾವತ್ತೂ ಯಾವ ಸಮಸ್ಯೆನೂ ಬರಲ್ಲ. ನಾನು ಮನಸ್ಫೂರ್ತಿಯಾಗಿ ಅವ್ರ ಜೊತೆ ಸೇರಿ ಹೊಸ ಜೀವನ ಶುರು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಅವ್ರ ಸಂತೋಷ ಬಿಟ್ರೆ ಇನ್ಮೇಲೆ ನನಗೆ ಯಾವುದೂ ಮುಖ್ಯ ಅಲ್ಲ. ಇನ್ಮುಂದೆ ಅವ್ರು ಯಾವ ವಿಷಯಕ್ಕೂ ಕಷ್ಟಪಡೋದಕ್ಕೆ ನಾನು ಬಿಡಲ್ಲ. ಅವ್ರಿಗೆ ನೋವಾಗೋ ಸಂದರ್ಭನೇ ಬರಕ್ ಬಿಡಲ್ಲ. ಸಾಕಮ್ಮ ರಾಧಿಕಾ, ಸಾಕು. ನೀವಿಬ್ರು ಗಿಣಿಗಳ ತರ ಜೊತೆಯಾಗಿದ್ದು ಈ ಮನೆಗೆ ವಂಶದ ಕುಡಿನ ಕೊಟ್ರೆ ಅದ್ರ ಜೊತೆ ಆಡ್ಕೊಂಡು ನಾನು ಕಾಲ ಕಳಿತೀನಿ. ಅಷ್ಟು ಸಾಕು ಈ ಜೀವಕ್ಕೆ, ಸರಿನಾ? ನಂಗೆ ಆಶೀರ್ವಾದ ಮಾಡಿ ತೊಡತ್ತೆ. ದೀರ್ಘ ಸುಮಂಗಲಿ ಭವ, ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಎಳಮ್ಮ. ರಾಧಿಕಾ, ನಿನ್ನ ಯಾವಾಗ ಮುದ್ದು ಮಾಡ್ಲಿ ಅಂತ ಆ ಕಡೆ ನನ್ನ ಮಗ ಕಾಯ್ತಾ ಇರ್ತಾನೆ. ಲೋ, ರಿಪೋರ್ಟ್ಸ್ ಬಂತಾ? ಬಂದು ಕಣೋ. ಲೋ ನಂಗೆ ಪ್ರಾಬ್ಲಮ್ ಇದೆ ತಾನೆ. ರಾಧಿಕಾ ಏನು ತಪ್ಪು ಮಾಡಿಲ್ಲ ಅಲ್ವಾ? ಹಲೋ, ಏಯ್, ಯಾಕೋ ಸುಮ್ಮನೆ ಇದೆಯಾ? ನೀನು ಹೇಳೋ ಮಾತಿಗೆ ನಾನು ಎಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ಯಾ? ಏಯ್, ದಯವಿಟ್ಟು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳೋ. ಲೋ, ದಯವಿಟ್ಟು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳೋ.
ನೀನಿಲ್ಲ ಅಂತ ಹೇಳಿದ್ರೆ ನಾನು ತಡ್ಕೊಳಲ್ವೋ? ಪ್ಲೀಸ್ ಕಣೋ, ಬೇಗ ಹೇಳು. ಟೆನ್ಷನ್ ಅಲ್ಲಿ ನಂಗೆ ಹುಚ್ಚಿಡೀತಿದೆ, ಹೇಳು. ಸಾರಿ ಕೈಲೇಶ್,